ಹಾಯ್ ಫ್ರೆಂಡ್ಸ್, ನಾನ್ ಇವತ್ತು ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಟೈಲರ್ಸ್ ಗೆ ಯೂಸ್ ಆಗುತ್ತೆ. ಎಸ್ಪೆಷಲಿ ಫಾರ್ ಬಿಗಿನರ್ಸ್ ಗೆ ತುಂಬಾನೇ ಯೂಸ್ ಆಗುತ್ತೆ. ಏನಪ್ಪಾ ಇದು ಅಂದ್ರೆ ಇದಕ್ಕೆ ರಿವೀಲ್ ಸಿವಿಲ್ ಟೇಪ್ ಅಂತ ಹೇಳ್ತಾರೆ. ಇದು ಯಾವ ತರ ನಮಗೆ ಅಂದ್ರೆ ಟೈಲರ್ಸ್ ಗೆ ಯೂಸ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಇದು ನಮ್ಗೆ ಯಾವ ತರ ಯೂಸ್ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ನೀವು ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೆ ಈ ತರ ಫೋಲ್ಡಿಂಗ್ ಮಾಡಿ ಹೆಮ್ಮಿಂಗ್ ಮಾಡ್ಬೇಕಂತ ಒಂದು ರಫ್ ಸ್ಟಿಚ್ ಹಾಕೋತಿರಲ್ಲ, ಅದ್ರ ಅವಶ್ಯಕತೆ ಇರಲ್ಲ. ನೀವು ಈ ರಿವೀಲ್ ಸಿವಿಲ್ ಟೇಪ್ ನ ಮಧ್ಯದಲ್ಲಿಟ್ಟು ಫ್ಯಾಬ್ರಿಕ್ ನ ಹಾಕಿ ಐರನ್ ಮಾಡೋದ್ರಿಂದ ಅದು ಮತ್ತೆ ಬಿಚ್ಕೊಂಡ್ ಬರಲ್ಲ. ಓಕೆನಾ? ಈ ತರ ನಿಮ್ದು ಫ್ಯಾಬ್ರಿಕ್ ಏನಾದ್ರೂ ಕಟ್ ಆಗಿದೆ ಅನ್ಕೊಳ್ಳಿ, ಈಗ ಈ ತರ ಒಂದು ಚಿಕ್ಕ ಫ್ಯಾಬ್ರಿಕ್ ನ ಅದೇ ಸೇಮ್ ಕಲರ್ ಕಟ್ ಮಾಡ್ಕೊಂಡು ಈ ತರ ರಿವೀಲ್ ಸಿವಿಲ್ ಟೇಪ್ ನ ಕಟ್ ಮಾಡಿ ಅದ್ರ ಮೇಲೆ ನೀಟಾಗಿ ಪ್ಲೇಸ್ ಮಾಡಿ ಐರನ್ ಮಾಡಿ ನೋಡಿ, ಈ ತರ ನೀಟಾಗಿ ಕಾಣಿಸುತ್ತೆ. ಓಕೆನಾ? ಹಾಗೇನೆ ಬಿಗಿನರ್ಸ್ ಆಗಿರ್ತೀರಾ, ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ಬೇಕಾದ್ರೆ ನಿಮ್ಗೆ ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ನ ಎರಡನ್ನೂ ಇಟ್ಕೊಂಡು ಎರಡೂ ಸೈಡ್ ಸ್ಟಿಚ್ ಮಾಡಕ್ಕೆ ಕಷ್ಟ ಆಗುತ್ತೆ. ಕೆಲವರಿಗೆ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಅವರು ಈ ತರ ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಮಧ್ಯೆ ಈ ತರ ರಿವೀಲ್ ಸಿವಿಲ್ ಟೇಪ್ ನ ಇಟ್ಟು ಈ ತರ ಐರನ್ ಮಾಡಿ ಸ್ಟಿಚ್ ಹಾಕೋದ್ರಿಂದ ಎರಡೂ ಸೈಡ್ ಈವನ್ ಆಗಿ ಬರುತ್ತೆ. ಓಕೆನಾ? ಈ ರಿವೀಲ್ ಸಿವಿಲ್ ಟೇಪು ನಿಮ್ಗೆ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.